ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಚಾನಲ್ ಅನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ತಾಯಿ, ಅಕ್ಕ ತಂಗಿಯರಿಗೆ, ಸಹೋದರರಿಗೆ ಹಾಗೂ ಹಿರಿಯ ಬಂಧುಗಳೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು ಹೇಳ್ತೇನೆ. ಇಂದು ನಮ್ಮೆಲ್ಲರಿಗೂ ಕಷ್ಟ ಇದ್ದೇ ಇದೆ. ಇಲ್ಲಿ ಕಷ್ಟ ಇರ್ಬೋದು, ಆದರೆ ನಾಳೆ ಅನ್ನೋ ಭವಿಷ್ಯದಲ್ಲಿ ಅದು ಒಳ್ಳೆಯದಾಗೇ ಆಗುತ್ತೆ ಅನ್ನುವಂತಹ ಕನಸಿನಲ್ಲಿ ನಾವು ಇವತ್ತಿನ ಕಷ್ಟವನ್ನ ಅನುಭವಿಸಲೇಬೇಕು. ಮತ್ತೆ ಸುಖ ದಿನಗಳು ಕೂಡ ಬಯಸೋದು ತಪ್ಪೇನಿಲ್ಲ, ಅದು ಕೂಡ ನಮಗೆ ಬಂದೇ ಬರುತ್ತೆ ಕೂಡ. ಯಾರು ಕುಟುಂಬದಲ್ಲಿ ಅಂದರೆ ಗಂಡ ಹೆಂಡತಿ, ತಂದೆ ಮಕ್ಕಳು, ತಾಯಿ ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅತ್ತೆ ಮಾವ, ಅತ್ತಿಗೆ ನಾದಿನಿ, ಅತ್ತಿಗೆ ಮೈದುನ, ಅಜ್ಜ ಅಜ್ಜಿ, ಇವರೆಲ್ಲರ ಸಂಬಂಧವನ್ನ ಗಟ್ಟಿಯಾಗಿರ್ಬೇಕು. ಆದರೆ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ ನಂಬಿಕೆ, ವಿಶ್ವಾಸ, ಗೌರವ ಅನ್ನೋದು ಇಲ್ಲಿ ಎಲ್ಲವೂ ಇರಬೇಕಾಗತ್ತೆ. ಆದರೆ ಈಗಿನ ದಿವಸಗಳಲ್ಲಿ ಅದು ನಮಗೆ ಕಂಡು ಬರ್ತಿಲ್ಲ, ನಿಭಾಯಿಸಿ ಕೂಡ ಕಷ್ಟ ಕೂಡ ಆಗ್ತಿದೆ. ನಮ್ಮ ಕಷ್ಟ ಸುಖಗಳನ್ನ ನಾವು ಬೇರೆಯವ್ರಿಗೆ ಹೇಳ್ಕೊಂಡಾಗ ಇಂದಿನ ದಿನಗಳಲ್ಲಿ ಆ ಬೇರೆಯವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕಷ್ಟಗಳನ್ನ ನೋಡಿ ಅವರು ಸ್ಪಂದಿಸೋದಿಲ್ಲ. ಬದಲಿಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ಕೀಳಾಗಿ ನೋಡಬಹುದು ಅಥವಾ ಆಡಿಕೊಳ್ಳಬಹುದು ಕೂಡ. ಅವರಿಂದ ನಮಗೆ ಇನ್ನಷ್ಟು ಡಿಮೋಟಿವೇಟ್ ಆಗುತ್ತೆ ಹೊರತು ಯಾವ ರೀತಿಯ ಸಹಾಯ ಕೂಡ ಆಗೋದೇ ಇಲ್ಲ. ಆದ್ರೆ ನಮಗೋಸ್ಕರ ನಮ್ಮ ಕಷ್ಟಗಳನ್ನೆಲ್ಲವನ್ನ ಒಂದು ಸ್ಪಂದಿಸಲಿಕ್ಕೆ ನಮ್ಮೆಲ್ಲರಿಗೂ ಅಗಮ್ಯ ಮಹಿಮರಾದಂತಹ ಗುರುಗಳು ಸಿಕ್ಕಿದ್ದಾರೆ. ಅವರೇ ಶ್ರೀ ಶ್ರೀ ಮಂದಾಲಯ ಪ್ರಭುಗಳಾದಂತಹ ಶ್ರೀ ರಾಘವೇಂದ್ರ ತೀರ್ಥರು. ವಿಜಯೇಂದ್ರ ಕರಾಬ್ಜೋಕ್ತ ಸುಧೀಂದ್ರ ಪುತ್ರಕ ಶ್ರೀ ರಾಘವೇಂದ್ರ ಯತಿ ವಿರಾಟ್ ರಾಘವೇಂದ್ರ ಸ್ವಾಮಿಗಳು ಅಂತವರು ನಮಗೆ ಸಿಕ್ಕಿರೋದು ಅನಂತದಂತ ಪುಣ್ಯನು ಕೂಡ ಅನ್ಬೋದು. ಇಲ್ಲಿ ತಾಯಿ ಇಲ್ಲದವರಿಗೆ ತಾಯಿಯಾಗಿ, ತಂದೆ ಇಲ್ಲದವರಿಗೆ ತಂದೆಯಾಗಿ, ಸ್ನೇಹಿತನಾಗಿ, ಜೊತೆಯಾಗಿ, ಮತ್ತೆ ದಾರಿ ತಪ್ಪಿದಾಗ ನಮಗೆ ದಾರಿ ತೋರಿಸುವ ಗುರುವಾಗಿ, ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕಷ್ಟ ಕಾಲದಲ್ಲೇ ನಾನು ಇರುತ್ತೇನೆ ಮುನ್ನುಗ್ಗು ಮಗುವೆ ಅನ್ನತ್ತ ಹೇಳುವಂತಹ ರಾಘವೇಂದ್ರ ಸ್ವಾಮಿಗಳು ನಮಗೆ ಈ ಜನ್ಮದಲ್ಲಿ ಮಹಾಮಹಿಮರಾಗಿ ಸಿಕ್ಕಿದ್ದಾರೆ. ರಾಯರನ್ನ ಎಷ್ಟೋ ಮಂದಿ ಪೂಜಿಸ್ತಿದ್ದಾರೆ, ಆರಾಧಿಸ್ತಿದ್ದಾರೆ, ಮತ್ತೆ ಮನೆಯಲ್ಲಿ ಪೂಜಾ ವ್ರತಗಳನ್ನ ಮಾಡ್ತಿದ್ದಾರೆ, ನಿಯಮ ನಿಷ್ಠೆಗಳನ್ನ ಮಾಡ್ತಿದ್ದಾರೆ, ಉಪವಾಸವನ್ನ ಆಚರಿಸ್ತಿದ್ದಾರೆ, ಆರಾಧನೆ ದಿವಸವನ್ನ ಮಾಡ್ತಿದ್ದಾರೆ, ವರ್ಧಂತಿ ಏನಿದೆ ಅದನ್ನು ಕೂಡ ಆಚರಿಸ್ತಿದ್ದಾರೆ. ಹೆಚ್ಚಾಗಿ ರಾಯರನ್ನ ತಮ್ಮವರಲ್ಲಿ ಒಬ್ಬರು ಅಂದ್ರೆ ಹೃದಯದಲ್ಲಿ ಸ್ಥಾನವನ್ನ ಕೊಟ್ಟು ದೇವರಿಗೆ ಸ್ಥಾನ ಕೊಡುವ ರೀತಿಯಲ್ಲಿಯೇ ಆ ನರಸಿಂಹ ದೇವರ ನಂತರ ಲಕ್ಷ್ಮೀ ದೇವಿ ಏನಿದ್ದಾರೆ, ಲಕ್ಷ್ಮೀ ನಂತರ ಆಂಜನೇಯ ದೇವರೆಂದರೆ ಆ ನಂತರ ಸ್ಥಾನವನ್ನ ರಾಘವೇಂದ್ರ ಸ್ವಾಮಿಗಳಿಗೆ ಕೊಟ್ಟಿದ್ದೇವೆ. ಹಾಗಾದ್ರೆ ರಾಘವೇಂದ್ರ ಸ್ವಾಮಿಗಳು ಇಷ್ಟೆಲ್ಲ ನಾವು ಆರಾಧಿಸ್ತೇವೆ, ಇಷ್ಟೆಲ್ಲ ಪೂಜೆ ಮಾಡ್ತೇವೆ, ಕಣಕಣದಲ್ಲೂ ರಾಯರನ್ನ ತುಂಬಿಕೊಂಡಿದ್ದೇವೆ ಅಂದಮೇಲೆ ರಾಯರು ನಮಗೆ ಏನ್ ತಾನೇ ಮಾಡ್ಯಾರು? ಖಂಡಿತ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಯಾಕಂದ್ರೆ ಈ ಕಲಿಯುಗದಲ್ಲಿ ಅವರು ಪ್ರತ್ಯಕ್ಷರಾಗಿ ಕಣ್ಣು ಮುಂದೆ ಬರಲು ಸಾಧ್ಯವಿಲ್ಲ. ಅದು ಸಾಧ್ಯ, ಆದ್ರೆ ನಮ್ಮಲ್ಲಿ ಆ ಯೋಗ್ಯತೆ ಇರಬೇಕು. ಅದಕ್ಕೋಸ್ಕರ ಈ ಕಲಿಯುಗದಲ್ಲಿ ಅದು ಕಷ್ಟನೇ ಸರಿ. ಆದ್ರೂ ಕೂಡ ಒಂದು ಮಾರ್ಗ ಇದೆ. ರಾಯರು ನಮ್ಮ ಕನಸಿನಲ್ಲಿ ಬರ್ತಾರೆ. ರಾಯರು ಕನಸಿನಲ್ಲಿ ಬಂದ್ರೆ ಒಳ್ಳೇದಾ? ರಾಯರು ಕನಸಿನಲ್ಲಿ ಯಾವ ಯಾವ ರೀತಿ ಬರ್ತಾರೆ? ಹಾಗಾದ್ರೆ ರಾಯರು ಕನಸಿನಲ್ಲಿ ಬಂದಾಗ ಆ ಒಂದು ಅರ್ಥ ಏನ್ ಮಾಡ್ಕೋಬೇಕು? ರಾಯರು ಕನಸಿನಲ್ಲಿ ಬಂದಾದ ಮೇಲೆ ನಾವು ಏನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೇನೆ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಕ್ಷಮೆಯನ್ನ ಕೇಳ್ತೇನೆ ಎಲ್ಲ ಒಂದು ರಾಯರ ಭಕ್ತ ಚಾನಲ್ ವ್ಯೂವರ್ಸ್ಗಳಿಗೆ. ನಿಮ್ಮ ಒಂದು ಕರೆಯನ್ನ ನಾನು ಸ್ವೀಕರಿಸಕ್ಕಾಗ್ತಿಲ್ಲ, ಆದಷ್ಟು ನಾನು ಅವಾಯ್ಡ್ ಮಾಡ್ತಾ ಇದ್ದೇನೆ. ಕಾರಣ ನನ್ನ ಒಂದು ವೃತ್ತಿಯ ಜೀವನದಲ್ಲಿ ಅಲ್ಲೂ ಕೂಡ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಬೇಕಾಗಿದೆ. ಮತ್ತೆ ನಾ ಏನು ಒಂದು ಮಹತ್ ಕಾರ್ಯವನ್ನ ಅನ್ಕೊಂಡಿದ್ದೇನೆ ಅದನ್ನು ಕೂಡ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ ಸ್ವಲ್ಪ ಓಡಾಟ ಇದೆ. ಈ ಒಂದು ಬಿಡುವಿಲ್ಲದ ಸಮಯ ಆದ್ರಿಂದ ಯಾರ ಕರೆಗಳನ್ನ ಸ್ವೀಕರಿಸ್ತಿಲ್ಲ. ಇನ್ನೊಂದು ನಾನು ಹೇಳಬಲ್ಲೆ, ರಾಯರು ಕೂಡ ಒಂದು ಕೆಲವೊಂದು ನಂಬರ್ಗಳು ಬಂದಾಗ ರಾಯರು ಪ್ರೇರಣೆ ಮಾಡ್ತಾರೆ, ಈ ನಂಬರ್ನ ನೀವು ಮಾತಾಡಲೇಬೇಕಂತೇಳಿ. ಆಗ ಮಾತಾಡ್ತೇನೆ. ಮತ್ತೆ ನಿಮಗೆ ಏನಾದರೂ ಎಮರ್ಜೆನ್ಸಿ ದಯವಿಟ್ಟು ವಾಟ್ಸಪ್ ಮೆಸೇಜ್ ಅನ್ನು ಹಾಕಿ, ಖಂಡಿತ ನನ್ನ ಬಿಡುವಿನ ವೇಳೆಯಲ್ಲಿ ನಿಮಗೆ ಪ್ರತ್ಯುತ್ತರವನ್ನು ಕೊಡ್ತೇನೆ. ರಾಯರು ಹೇಳಿದ ಮೇಲೆ ನಾನು ಮಾಡಲೇಬೇಕು. ಇದು ನನ್ನ ಸಮಯವಲ್ಲ, ಇದು ನನ್ನ ಅಧಿಕಾರವಲ್ಲ, ಇದು ನಾನು ಏನೂ ಅಲ್ಲ. ಎಷ್ಟೋ ಕರೆಗಳು ಬರ್ತವೆ, ಅದರಲ್ಲಿ ಯಾವುದು ನಾನು ಮಾತಾಡಿಸ್ಬೇಕು, ಒಂದು ಇಂಪಾರ್ಟೆನ್ಸ್ ಇದೆ, ಅದನ್ನು ರಾಯರು ಮಾತಾಡಿಸ್ತಾರೆ. ಸೊ ಅದರಿಂದ ನೀವು ಆದಷ್ಟು ವಾಟ್ಸಪ್ ಮೆಸೇಜನ್ನು ಮಾಡಿ, ನಾನು ಖಂಡಿತ ನಿಮಗೆ ತಿಳಿಸ್ತೇನೆ. ಮತ್ತೆ ಇನ್ನೊಂದು ಮುಖ್ಯವಾದಂತಹ ವಿಷಯ ಏನಪ್ಪಾ ಅಂದ್ರೆ, ಈ ಶ್ರೀ ರಾಘವೇಂದ್ರ ಮಠ ದರ್ಶನ ಅಂತ ಏನು ಮಾಡ್ತಿದ್ದೇವೆ, ಪ್ರತಿ ಗುರುವಾರವೂ ರಾಘವೇಂದ್ರ ಸ್ವಾಮಿಗಳ ಮಠ ದರ್ಶನ ಮಾಡಿ ಅಲ್ಲಿನ ಪೂಜಾ ಕೈಂಕರ್ಯ, ಅಲ್ಲಿನ ಮಹಿಮೆ ಎಲ್ಲವನ್ನ ಇಲ್ಲಿ ತೋರಿಸ್ತಾ ಇದ್ದೇವೆ. ನನ್ನ ಬೇರೆ ವಿಡಿಯೋ ನೋಡ್ತೀರಾ ಇರುವ ಅದು ನಂಗೆ ಗೊತ್ತಿಲ್ಲ, ಆದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಶ್ರೀ ಮಠ ದರ್ಶನ ಸಂಕಲ್ಪವನ್ನು ಪ್ರತಿಯೊಬ್ಬರೂ ನೋಡಿ. ಯಾಕಂದ್ರೆ ಇದು ನನ್ನ ಸಂಕಲ್ಪವಲ್ಲ, ತಮ್ಮ ಸಂಕಲ್ಪ ಕೂಡ. ನಾನು ಮಾಡಿದಂತಹ ಸಂಕಲ್ಪ ನನಗೆಷ್ಟು ಅದರಿಂದ ಫಲ ಬರುತ್ತೋ ಅಷ್ಟೇ ಫಲ ನಿಮಗೆ ಆ ವಿಡಿಯೋವನ್ನು ನೋಡಿದಾಗ ನಿಮಗೆ ಫಲ ಸಿಗುತ್ತೆ. ಮತ್ತಷ್ಟು ಫಲ ಬೇಕು ಅಂದ್ರೆ ಆ ವಿಡಿಯೋವನ್ನ ನೀವು ಮತ್ತಷ್ಟು ಜನಕ್ಕೆ ಹಂಚುವುದರಿಂದ ಅವರು ನೋಡಿದಂತಹ ಪುಣ್ಯ ನಿಮಗೂ ಕೂಡ ಇಲ್ಲಿ ಆಡನಾಗುತ್ತೆ. ಅದರಿಂದ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪವನ್ನ ಬಿಡದೆ ನೋಡ್ತಾ ಇರಿ. ಯಾಕಂದ್ರೆ ಇದು ನನ್ನ ವೈಯಕ್ತಿಕವಾದಂತಹ ಸಂಕಲ್ಪ ಆಗಿರ್ಬೋದು, ಆದ್ರೆ ನಿಮಗೂ ಕೂಡ ಅದರಿಂದ ಪುಣ್ಯ ಬರಬೇಕು ಅಂತೇಳಿ ಮಾಡುತ್ತಿರುವಂತಹ ಕಾರ್ಯ.
ದಯವಿಟ್ಟು ಪ್ರತಿ ಮಠ ದರ್ಶನವೂ ಕೂಡ ನೋಡಿ. ಈಗೇನು 85 86 ಆಗಿದೆ. 108ನೇ ಕೊನೆಯಲ್ಲ, 108ನೇ ಮಠ ಮಂತ್ರಾಲಯದಲ್ಲಿ ಮಾಡುವಂತಹ ಇಚ್ಛೆ. ಆ ಇಚ್ಛೆ ನಾನು ಮುಂಚೆನೆ ತಿಳಿಸ್ತೇನೆ ನಿಮಗೆ. ಅಲ್ಲೊಂದು ಕಾರ್ಯಕ್ರಮವನ್ನು ನಡೆಸ್ತೇವೆ, ತಾವೆಲ್ಲರೂ ಭಾಗಿಯಾಗಬೇಕು. ಅದರಲ್ಲಿ ಒಂದು ಪ್ರಾರಂಭ, ಅಲ್ಲಿಂದ ನನ್ನ ಮಠದರ್ಶನ ಸಂಕಲ್ಪ ಪ್ರಾರಂಭವಾಗುತ್ತದೆ. ಅದು ಕೊನೆಯಲ್ಲ, ಅದು ಪ್ರಾರಂಭವಾಗುತ್ತದೆ. ಮತ್ತಷ್ಟು ಮುಂದೆ ಹೋಗಿ ರಾಯರ ವಿಷಯವನ್ನು ತಿಳಿಸ್ತಾ, ರಾಯರ ಒಂದು ನಾಮಕೀರ್ತನೆಯನ್ನ ಹಾಡುತ್ತಾ ಪ್ರತಿಯೊಂದು ವಿಷಯವನ್ನ ತಿಳಲಿಕ್ಕೆ ಮತ್ತೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ತೇನೆ. ತಾವು ಕೂಡ ಈ ಮಠದರ್ಶನ ಸಂಕಲ್ಪದಲ್ಲಿ ತಾವು ಕೂಡ ಬರ್ತಾ ಇದ್ದೀರಾ. ಇದು ನಿಮ್ಮೆಲ್ಲರ ಮಠದರ್ಶನ ಸಂಕಲ್ಪವಾಗಿದೆ. ದಯವಿಟ್ಟು ಇದನ್ನ ನೋಡಿ. ನೋಡಿದ ತಕ್ಷಣವೇ ನೀವು ಲೈಕ್ ಅನ್ನು ಕೊಟ್ಟು ಶೇರ್ ಮಾಡಿದ್ರೆ, ಮತ್ತೆ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರ ಸಕಲವನ್ನ ಇದೆ ಅದರಲ್ಲಿ, ಅದನ್ನ ಕಮೆಂಟ್ ಮಾಡಿ. ತಪ್ಪದೇ ಒಂದು ಲೈಕು, ಒಂದು ಕಮೆಂಟು. ಇಲ್ಲಿ ಎಷ್ಟು ಜನ ನೋಡ್ತೀರಾ, ಉದಾಹರಣೆಯಾಗಿ ಒಂದು 3000 ಜನ ನೋಡ್ತೀರಾ ಅನ್ಕೊಳ್ಳಿ. ಆ 3000 ಜನದ್ದು 3000 ಲೈಕು, 3000 ಕಮೆಂಟ್ ಬಂದರೆ ಇದು ನಾನು ಮಾಡಿದಂತಹ ಕಾರ್ಯಕ್ಕೆ ನನಗೊಂದು ಪ್ರೋತ್ಸಾಹ ಆಗುತ್ತೆ. ಮತ್ತಷ್ಟು ಮಠ ದರ್ಶನಕ್ಕೆ ಹೋಗ್ಲಿಕ್ಕೆ, ಹೌದಪ್ಪ ನಾನು ಮಾಡಿದಂತಹ ಕಾರ್ಯ ಉಪಯುಕ್ತವಾಗ್ತಿದೆ ಅನ್ನೋದನ್ನ ನಾನು ಇಲ್ಲಿ ಕಮೆಂಟ್ಸ್ ಲೈಕ್ ಮೂಲಕ ಕೊಡಬಹುದು, ನೋಡಬಹುದು. ನೀವು ಕರೆ ಮಾಡಿ ಹೇಳ್ತೀರಾ. ಬಟ್ ಏನಂದ್ರೆ ನನಗೆ ಆ 3000 ಜನತೆಗೆ ಮಾತಾಡಕ್ಕಾಗಲ್ಲ. 9000, 3000, 10,000 ಜನ ಜೊತೆ ಮಾತಾಡ್ಲಿಕ್ಕಾಗಲ್ಲ. ಆದ್ರೆ ನೀವು ಸೂಚನೆ ಕೊಡ್ಬೋದು. ಅಲ್ಲಿ ಲೈಕ್ ಕೊಡೋ ಮೂಲಕ, ಕಮೆಂಟ್ ಕೊಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ ಮಾಡಿದ್ರೆ ನನಗೆ ಖಂಡಿತ ಗೊತ್ತಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ರಾಯರ ಭಕ್ತರು, ಪ್ರತಿಯೊಬ್ಬ ವ್ಯೂವರ್ಸು ಇಲ್ಲಿ ನನಗೆ ಪ್ರೋತ್ಸಾಹವನ್ನು ಮಾಡ್ತಿದ್ದಾರೆ ಅನ್ನೋದನ್ನ ಖಂಡಿತ ಗೊತ್ತಾಗುತ್ತೆ. ಮತ್ತೆ ಕೆಲವೊಬ್ಬ ಹಿರಿಯ ನಾಗರಿಕರಿಗೆ ಗೊತ್ತಾಗಲ್ಲ. ಅವ್ರಿಗೆ ನೀವೆಲ್ಲ ಹೆಲ್ಪ್ ಮಾಡಿ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಮತ್ತೆ ಅದನ್ನ ಹೇಳ್ಕೊಡಿ ಲೈಕ್ ಕಮೆಂಟ್ ಮಾಡಲಿಕ್ಕೆ. ಬನ್ನಿ, ಈ ಒಂದು ವಿಡಿಯೋದ ಮುಖ್ಯ ವಿಷಯವನ್ನ ನಾನಿಲ್ಲಿ ಶುರು ಮಾಡ್ತೇನೆ. ಅಂದ್ರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ ಅನ್ನೋದನ್ನ. ಕನಸಿನಲ್ಲಿ ಕಾಣಿಸ್ಕೊಂಡು ಏನರ್ಥ? ರಾಯರು ಕನಸಿನಲ್ಲಿ ಒಂದು ತುಳಸಿ ಮಾಲೆಯನ್ನು ಹಿಡಿದುಕೊಂಡು ಬಂದು ನಿಮ್ಮ ಕೈಯಲ್ಲಿ ಕೊಟ್ಟರೆ ಏನರ್ಥ? ಮತ್ತೆ ಕನಸಿನಲ್ಲಿ ಮಂತ್ರಾಕ್ಷತೆ ಮತ್ತು ಬೃಂದಾವನ ಕಾಣಿಸ್ಕೊಂಡ್ರೆ ಏನರ್ಥ? ಮತ್ತೆ ರಾಯರು ಕನಸಿನಲ್ಲಿ ಕಾಣಿಸ್ಕೊಂಡ ನಂತರ ನಾವು ಏನು ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಬರ್ತೇನೆ. ನೀವು ಮಲಗಿರುವಾಗ ರಾಯರ ಕನಸಿನಲ್ಲಿ ಕಳಿಕೊಳ್ಳುವುದು ಕೆಲವೊಂದು ಶುಭ ಸೂಚನೆ ಕೂಡ ನೀಡುತ್ತೆ. ನೀವು ಕಷ್ಟದಲ್ಲಿದ್ದಾಗ ಅಥವಾ ಯಾವುದೇ ಒಂದು ಸಮಸ್ಯೆಯಲ್ಲಿದ್ದಾಗ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು, ಅಥವಾ ಯಾರೋ ಒಬ್ಬರು ನಿಮ್ಮ ಸಂಕಷ್ಟದಲ್ಲಿ ಸಹಾಯ ಮಾಡುವುದು ಆ ಕನಸಿನಲ್ಲಿ ಕಾಣಿಸಿಕೊಂಡ್ರೆ ಅದು ನಿಮ್ಮ ಶುಭ ಸೂಚನೆ ಆಗಿರುತ್ತೆ. ನೀವು ದುಃಖ ಕಷ್ಟಗಳಲ್ಲಿರುವಂತಹ ಸಮಯದಲ್ಲಿ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡ್ರೆ ರಾಯರು ನಿಮಗೆ ಧೈರ್ಯವನ್ನ ಹೇಳಲಿಕ್ಕೆ ಬಂದಿದ್ದಾರೆ ಅಂತ ಅರ್ಥ. ನಿಮ್ಮ ಕಷ್ಟಗಳು ಮತ್ತು ಒಂದು ಸಮಸ್ಯೆಗಳು ದೂರವಾಗ್ತವೆ ಅನ್ನೋ ಹೇಳುವ ಮೂಲಕ ಇಲ್ಲಿ ಸೂಚನೆ ಆಗುತ್ತೆ. ಮತ್ತು ರಾಯರು ಕನಸಿನಲ್ಲಿ ಬಂದು ತುಳಸಿ ಮಾಲೆಯನ್ನು ನೀಡಿದರೆ ಏನಂತೆ ಅನ್ನೋದಾದ್ರೆ, ದೀರ್ಘಕಾಲದ ನಿಮ್ಮ ಒಂದು ಆಸೆ ಅಲ್ಲಿ ಈಡೇರುತ್ತೆ ಅನ್ನೋ ಅರ್ಥ. ನೀವು ನಿಮ್ಮ ಆಸೆಯನ್ನ ಅಥವಾ ಇಷ್ಟಾರ್ಥವನ್ನ ರಾಯರ ಬಳಿ ಈಡೇರಿಸು ಎಂದು ಬೇಡಿಕೊಂಡಿದ್ರೆ ಅದನ್ನ ರಾಯರು ಅತಿ ಶೀಘ್ರವಾಗಿ ಅವರ ಒಂದು ನಿಮ್ಮ ಕನಸಿನಲ್ಲಿ ರಾಯರ ಫೋಟೋ ಮೂಲಕ ಆಗಲಿ, ವಿಗ್ರಹದ ಮೂಲಕ ಕಾಣಿಸ್ಕೊಂಡ್ರೆ, ರಾಯರು ನಿಮ್ಮ ಕೈಯಲ್ಲಿ ತುಳಸಿ ಮಾಲೆಯನ್ನು ನೀಡಿದರೆ ರಾಯರು ನಮ್ಮ ಇಷ್ಟಾರ್ಥವನ್ನ ಬಹಳಷ್ಟು ಬೇಗ ಶೀಘ್ರದಲ್ಲಿಯೇ ಈಡೇರಿಸ್ತಾರೆ ಅನ್ನೋ ಸೂಚನೆ ಕೂಡ ಇಲ್ಲಿ ಬರುತ್ತೆ. ರಾಯರು ನಿಮ್ಮ ಕನಸಿನಲ್ಲಿ ತುಳಸಿ ಮಾಲೆಯನ್ನು ನೀಡದಂತೆ ಕಾಣಿಸಿಕೊಂಡರೆ ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ರು ಯಾರೂ ಇಲ್ಲ ಅಂತ ನಾನು ಹೇಳ್ತೇನೆ. ಮತ್ತೆ ರಾಯರು ಕನಸಿನಲ್ಲಿ ಮಂತ್ರಾಕ್ಷತೆಯನ್ನ ಕೊಡ್ತಾ ಇದ್ರೆ ಮತ್ತು ಬೃಂದಾವನವನ್ನ ಕಂಡ್ರೆ, ರಾಯರು ಕನಸಿನಲ್ಲಿ ಬೃಂದಾವನ ಕಾಣಿಸಿಕೊಂಡ್ರೆ ಕೂಡ ಇಲ್ಲಿ ಶುಭ ಸೂಚನೆ. ಇಂತಹ ಕನಸುಗಳು ಬಿದ್ದರೆ ರಾಯರು ನಿಮ್ಮೊಂದಿಗೆ ಸದಾಕಾಲ ಇದ್ದಾರೆ ಎನ್ನುವಂತಹ ಸಂಕೇತ ಸೂಚಿಸುತ್ತೆ. ಮತ್ತೆ ರಾಯರು ನಿಮಗೆ ನಿಮ್ಮ ಭಕ್ತಿಗೆ ಒಲಿದಿದ್ದಾರೆ ಈ ಸೂಚನೆ ಕೂಡ ಅಲ್ಲಿ ನೀಡುತ್ತೆ. ಮತ್ತೆ ನಿಮ್ಮ ಜೀವನ ಬಯಸಿದ್ದನ್ನು ಪಡೆದುಕೊಳ್ಳುವ ಮುನ್ನ ರಾಯರು ಈ ರೀತಿಯ ಒಂದು ಮಂತ್ರಾಕ್ಷತೆ ಮತ್ತೆ ಒಂದು ರಾಯರ ಬೃಂದಾವನ ಕಾಣಿಸ್ಕೊಳ್ತಾರೆ. ಅದ್ರಲ್ಲಿ ನಿಮ್ಗೇನು ಪ್ರತಿಫಲ ಸಿಗುತ್ತೆ ಅನ್ನೋ ಹತ್ತಿರ ಇದೆ ಅನ್ನೋದು ಸೂಚನೆ ಇದೆಲ್ಲ ಕಾಣಿಸ್ಕೊಳ್ಳುವಂಥದ್ದು. ಮತ್ತೆ ರಾಯರ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಏನ್ ಮಾಡ್ಬೇಕು ಅನ್ನೋದಾದ್ರೆ, ಮುಂಜಾನೆ ನೀವು ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಒಂದು ಮನೆಯ ದೇವರ ಕೋಣೆಯಲ್ಲಿ ಪೂಜೆಯನ್ನು ಮಾಡಿ ರಾಯರ ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿ ದರ್ಶನವನ್ನು ಮಾಡಿಕೊಂಡು, ಮತ್ತೆ ಒಂದು ವೇಳೆ ನಿಮಗೆ ರಾಯರ ಮಠ ಹೋಗದೆ ಆಗಿರ್ಬೋದು, ಆದ್ರೆ ಅಂತಹ ಸಮಯದಲ್ಲಿ ನೀವು ಮನೆಯಲ್ಲೇ ರಾಯರನ್ನ ಪೂಜೆ ಮಾಡಿ ಒಂದು ನಮಸ್ಕಾರವನ್ನ ಮಾಡಿ ನಿಮ್ಮ ಕನಸನ್ನು ರಾಯಿಸಿಕೊಂಡಾಗ ಅದು ನಿಮಗೆ ರಾಯರು ನೀಡುವಂತಹ ಶುಭ ಸೂಚನೆಯನ್ನು ತಿಳ್ಕೊಂಡು ರಾಯರು ನಿಮ್ಮೊಂದಿಗೆ ಯಾವಾಗೂ ಇದ್ದಾರೆ ಎನ್ನುವ ರೀತಿಯಲ್ಲಿ ವ್ಯಕ್ತವಾಗುತ್ತೆ. ರಾಘವೇಂದ್ರರ ಒಂದು ಈ ಮಹಿಮೆಯನ್ನ ನಾವು ಕೊಂಡಾಡುವುದೇ ನಮಗೆ ಈ ಜನ್ಮದಲ್ಲಿ ಸಿಕ್ಕಂತಹ ಅವಕಾಶ. ತಾವು ಕೂಡ ಈ ಅವಕಾಶವನ್ನ ಬಳಸಿಕೊಳ್ಳಿ, ಯಾವುದೇ ರೀತಿಯಲ್ಲೂ ಇದರಿಂದ ತಪ್ಪಿಸಿಕೊಳ್ಬೇಡಿ ಅನ್ನೋದನ್ನ ನಾನು ಕೇಳ್ಕೊತೇನೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಕೆಲವರಿಗೆ ರಾಯರು ಕನಸಿನಲ್ಲಿ ಬಂದಿಲ್ಲ, ನಮಗೂ ಕೂಡ ರಾಯರು ಕನಸಿನಲ್ಲಿ ಬರಬೇಕು, ಅದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಅದೇವರೆಗೂ ಈ ಮಠದರ್ಶನ ನಮ್ಮೆಲ್ಲರ ಒಂದು ಕೆಲವು ಕಾರ್ಯಕ್ರಮಗಳು ನೋಡ್ತಾ ಇದೆ ಅಂತ ಹೇಳ್ತಾ ಧನ್ಯವಾದ ಅರ್ಪಿಸ್ತೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನ ಬಿಡಲೇಬೇಡಿ. ಮುಂದಿನ ಒಂದು ಮಹತ್ ಕಾರ್ಯದಲ್ಲಿ ಈ ಮಂತ್ರ ತುಂಬಾ ಮುಖ್ಯವಾದದ್ದು, ಅದನ್ನ ಆದಷ್ಟು ಬೇಗ ತಿಳಿಸುವಂತೆ ರಾಯರು ಮಾಡಲಿ ಅಂತ ನಾನು ರಾಯರಲ್ಲಿ ಕೇಳ್ಕೊತಾ ಇದ್ದೇನೆ. ತಮ್ಮ ಎಲ್ಲಾ ಕಷ್ಟಗಳು ದೂರವಾಗಲಿ ಅಂತ ಮತ್ತೊಮ್ಮೆ ನಾನು ರಾಯರ ಒಂದು ಸಮೀಪದಲ್ಲಿ ಕುಂತು ನಿಮ್ಮೆಲ್ಲರಿಗೂ ಆ ಪರಿಮಳ ಗ್ರಂಥ ಮತ್ತೆ ರಾಯರ ರಾಘವೇಂದ್ರ ವಿಜಯ ಹಾಗೂ ಇನ್ನಷ್ಟು ಗ್ರಂಥಗಳಿವೆ, ಆ ಗ್ರಂಥಗಳ ಕಲ್ಪತರು, ಕಾಮಧೇನು
ಕಲಿಯುಗ ಕಲ್ಪತರು ಅವೆಲ್ಲ ಗ್ರಂಥಗಳ ಮುಂದೆ ನಿಂತು ನಾನು ಇಲ್ಲಿ ಕೂತುಕೊಂಡು ರಾಘವೇಂದ್ರ ಸ್ತೋತ್ರ ಗ್ರಂಥವಿದೆ, ಅದು ಕೂಡ ಅದು ಮುಂದೆ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಕಾಪಾಡಲಿ ಅಂತ ರಾಯರಲ್ಲಿ ಬೇಳ್ಕೊಡ್ತೇನೆ. ತುಂಬ ಧನ್ಯವಾದಗಳು. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆ್ಯಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ಮರತಾಯ ಚ ಭಜತಾ